ನಮಸ್ಕಾರ. ಭಾರತ ಸರ್ಕಾರದ 2026-27ನೇ ಸಾಲಿನ ಸೆನ್ಸಸ್ ಕಾರ್ಯವನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ದಿನಾಂಕ 1-4-2026ರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇ ಹಂತವಾಗಿ ಸೆಲ್ಫ್ ಎನ್ಯುಮರೇಷನ್ ಅಂದರೆ ಒಬ್ಬ ಸಾಮಾನ್ಯ ಪ್ರಜೆ ತನ್ನ ಸೆನ್ಸಸ್ಸನ್ನು ತಾನೇ ಮಾಡ್ಕೋಬೋದು. ಸಿಂಪಲ್ ಆಗಿರ್ತದೆ. ಅವರು ಮೊಬೈಲಲ್ಲಿ ಆನ್ಲೈನಲ್ಲಿ ಎಂಟ್ರಿ ಆಗಿ ತಮ್ಮ ಮೊಬೈಲ್ ಮುಖಾಂತರ ಮತ್ತು ಸೆನ್ಸಸ್ ವೆಬ್ಸೈಟಲ್ಲಿ ಅವರು ಓಪನ್ ಮಾಡಿ ತಮ್ಮ ಲೊಕೇಶನ್ ಎಲ್ಲ ಕೊಟ್ಟರೆ ಓಪನ್ ಆಗ್ತದೆ. ತದನಂತರದಲ್ಲಿ ಸೆನ್ಸಸ್ ಪ್ರಾರಂಭವಾದ ಅದು ಆನ್ಲೈನಲ್ಲಿ ಪ್ರಾರಂಭವಾದ ನಂತರ ಒಂದು 34 ಪ್ರಶ್ನೆಗಳನ್ನ ಕೇಳ್ತಿದೆ. ಅದನ್ನು ಉತ್ತರಿಸ್ಕೊಂಡು ಹೋದರೆ ಸೆಲ್ಫ್ ಎನ್ಯುಮರೇಷನ್ನ ಅವರೇ ಸ್ವಯಂ ಪ್ರೇರಿತವಾಗಿ ಮಾಡ್ಕೋಬೋದು. ಈ ಕಾರ್ಯವನ್ನು ದಿನಾಂಕ 1 ಏಪ್ರಿಲಿಂದ 15ನೇ ಏಪ್ರಿಲ್ವರೆಗೂ ಈ ಕಾರ್ಯ ನಡೀತದೆ. ಮತ್ತು 15ನೇ ಏಪ್ರಿಲ್ ನಂತರದಲ್ಲಿ ಗಣತಿದಾರರು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಗಣತಿಯನ್ನು ಹೌಸ್ ಹೋಲ್ಡ್ ಸೆನ್ಸಸ್ಸನ್ನು ಪ್ರಾರಂಭ ಮಾಡ್ತಾರೆ. ಈ ಹಂತದಲ್ಲಿ 2ನೇ ಹಂತದಲ್ಲಿ ಸುಮಾರು 339 ಬ್ಲಾಕ್ಗಳನ್ನಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ಕೂಡ ಜಿಯೋ ಟ್ಯಾಗ್ ಆಗಿದೆ ಮತ್ತು ಒಂದು ಬ್ಲಾಕ್ಗೆ ಸುಮಾರು 150ರಿಂದ 210 ಅಥವಾ 220 ಮನೆಗಳು ಬರ್ತವೆ. ಒಬ್ಬ ಗಣತಿದಾರನು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಆ ಗಣತಿಯ ಫುಲ್ಲು ಮಾಹಿತಿಯನ್ನು ಪಡೆದು ನಮಗೆ ಸಬ್ಮಿಟ್ ಮಾಡ್ತಾನೆ. ಈ ಸೆನ್ಸಸ್ ಕಾರ್ಯವು ಗೌಪ್ಯವಾಗಿದ್ದು ಸಾರ್ವಜನಿಕರು ತಮ್ಮ ನಾವು ಯಾವುದು ಪ್ರಶ್ನೆಗಳು ಕೇಳ್ತೀವೋ ಅದಕ್ಕೆ ಮುಕ್ತವಾಗಿ ಮಾತಾಡಬೇಕಾಗ್ತದೆ. ಇದು ಯಾರಿಗೂ ಕೂಡ ಇದನ್ನು ಪ್ರಚಾರ ಮಾಡುವಂಥದ್ದೇನಿಲ್ಲ, ಗೌಪ್ಯವಾಗಿ ಇರ್ತದೆ. ಹಾಗಾಗಿ ಸಾರ್ವಜನಿಕರು ಈ ಸೆನ್ಸಸ್ ಕಾರ್ಯದಲ್ಲಿ ಭಾಗವಹಿಸಿ ಭಾರತ ಸರ್ಕಾರದ ಈ ಸೆನ್ಸಸ್ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಏಪ್ರಿಲ್ 15ರಿಂದ ಮೇ 15ರವರೆಗೂ ಈ ಸೆನ್ಸಸ್ ಕಾರ್ಯ ಇರ್ತದೆ. ಈ ಹಂತದಲ್ಲಿ ಪ್ರತಿ ಗಣತಿದಾರರು ಭೇಟಿ ಮಾಡ್ತಾರೆ ಮತ್ತು ಅವ್ರ ಮೇಲ್ಪಟ್ಟು ಸೂಪರ್ವೈಸರ್ಸ್ ಇರ್ತಾರೆ. ಸೂಪರ್ವೈಸರ್ಸು ಪ್ರತಿ 6 ಬ್ಲಾಕ್ಗಳಿಗೆ ಒಬ್ಬ ಸೂಪರ್ವೈಸರ್ ಇರ್ತಾರೆ. ಆ ಸೂಪರ್ವೈಸರ್ಸ್ ಏನಾದ್ರು ಕೆಲವೊಂದು ನ್ಯೂನತೆಗಳಿದ್ದರೆ ಅವ್ರು ಸರಿಪಡಿಸ್ತಾರೆ. ಹಾಗಾಗಿ ಈ ಫುಲ್ಲು ಜವಾಬ್ದಾರಿಯನ್ನು ಮಹಾನಗರ ಪಾಲಿಕೆ ಭಾಳ ಸೂಕ್ಷ್ಮವಾಗಿ ಎಲ್ಲ ಹಂತದಲ್ಲೂ ಯಾವುದೇ ತಪ್ಪಾಗದಂಗೆ ನಾವು ಅದನ್ನು ಮುಂಚೆನೇ ಕಾರ್ಯರತವಾಗಿ ಅದನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಹಾಗಾಗಿ ಸಾರ್ವಜನಿಕರು ಈ ಕಾರ್ಯದಲ್ಲಿ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗಿ ತಮ್ಮೆಲ್ಲರೂ ಕೋರ್ತಾರೆ. 15 ದಿನ ಸೆಲ್ಫ್ ಎನ್ಯುಮರೇಷನ್ನು ಮತ್ತು ಏಪ್ರಿಲ್ 15ರಿಂದ ಮೇ 15ರವರೆಗೂ ಗಣತಿದಾರರು ಮನೆ ಭೇಟಿ ನೀಡಿ ಫುಲ್ ಹಾಸನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಮಾಹಿತಿ ಕೊಡಬೇಕಾಗ್ತದೆ. ಈ ಸೆಲ್ಫ್ ಎನ್ಯುಮರೇಷನ್ ಅಂದರೆ ಸ್ವಯಂ ಪ್ರೇರಿತ. ಅದು ಮೊಬೈಲಲ್ಲಿ ಒಂದು ವೆಬ್ಸೈಟ್ ಇರ್ತದೆ. ಲಾಗಿನ್ ಐಡಿಯಲ್ಲಿ ಓಪನ್ ಆದರೆ ಅಲ್ಲಿ ಪ್ರಶ್ನೆಗಳು ಕೇಳ್ತೇವೆ. ಅವ್ರಿಗೆ ಏನು ಪ್ರಶ್ನೆಗಳು ಕೇಳ್ತೇವೆ ಅದಕ್ಕೆ ಉತ್ತರ ನೀಡಿದ್ರೆ ಆಯಿತು. ಇದು ಮೊಬೈಲ್ ಇದ್ರ ಪ್ರಕಾರ ಅವರೇ ಮಾಡ್ಕೊಳ್ಳೋವಂಥದ್ದು ಸೆಲ್ಫ್ ಎನ್ಯುಮರೇಷನ್ನು. 15ನೇ ಏಪ್ರಿಲಿಂದ 16ನೇ ಏಪ್ರಿಲಿಂದ ಮೇ 15ವರೆಗೂ ಮನೆ ಗಣತಿದಾರರು ಎಲ್ಲ 339 ಎನ್ಯುಮರೇಟರ್ ಬ್ಲಾಕ್ಗಳಿದ್ದಾವೆ. ಸುಮಾರು 400 ಜನ ಸಿಬ್ಬಂದಿಗಳನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಕಚೇರಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಸು, ರೆವಿನ್ಯೂ ಆಫೀಸರ್ಸು ಮತ್ತು ನಮ್ಮ AEE ಎಲ್ಲರೂ ಕೂಡ ಈ ಗಣತಿಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಅಧಿಕಾರಿ ಮತ್ತು ನಮ್ಮ ನೌಕರರು ಕೂಡ ಎಲ್ಲೆಲ್ಲಿ ನ್ಯೂನತೆಗಳಿತ್ತೋ ಅದನ್ನೆಲ್ಲ ಹೋಗಿ ಸರಿಪಡಿಸೋಕ್ಕೆ ಎಲ್ಲ ಇದನ್ನು ಇಲ್ಲಿ ಏನಾಗಿದೆ ಸರ್, ಈ ಗಣತಿ ಸಂಬಂಧಪಟ್ಟಂಗೆ ಎನ್ಯುಮರೇಟರ್ಸ್ ಮಾಡ್ತಾರೆ. ಅಂದರೆ ಈಗ ನಮ್ಮ ಬಿಲ್ ಕಲೆಕ್ಟರ್ಸ್ ಆಗಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಆಗಲಿ ಸ್ಥಳನ ತೋರಿಸಿ ಬರೋಂಥದ್ದು, ಬಾಕಿದೆಲ್ಲ ಎನ್ಯುಮರೇಟರ್ಸ್ ಅವ್ರು ಮಾಡ್ತಾರೆ.